ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂದ್ರೆ HST ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಬ್ಜೆಕ್ಟ್ ಪೇಪರ್ ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ BSc BEd ನೀವು BSc ಅನ್ನ CB ಮೆಥಡ್ ಕೆಮಿಸ್ಟ್ರಿ ಬಯಾಲಜಿ ಕಾಂಬಿನೇಷನ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ನೀವು CB ಮೆಥಡ್ ಅನ್ನ ಪತ್ರಿಕೆ 2ರಲ್ಲಿ ಚಾಯ್ಸ್ ಮಾಡಬೇಕು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ CB ಮೆಥಡ್ ಅಲ್ಲಿ ಕೆಮಿಸ್ಟ್ರಿ ಬಯಾಲಜಿ ಮೆಥಡ್ ಅಲ್ಲಿ ಕೆಮಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಪಠ್ಯಕ್ರಮಗಳನ್ನ ನೀವು ಕವರ್ ಮಾಡಬೇಕು ಎಲ್ಲವನ್ನು ಕೂಡ ವಿಸ್ತೃತವಾಗಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸೊ ನಾನು ಈ ಸಿಲೆಬಸ್ ಅನ್ನ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಎರಡೂ ವರ್ಷನ್ ಅಲ್ಲಿ ಕೂಡ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸೊ ಈ ಸಿಲೆಬಸ್ ಕಾಪಿಯನ್ನ ಆಸ್ ಇಟ್ ಈಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಪೋಸ್ಟ್ ಮಾಡ್ತೇನೆ. ನೀವು ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಿ ಈ ಸಿಲೆಬಸ್ ಅನ್ನ ಪಡ್ಕೊಳ್ಬಹುದು. ಸೊ ನಾನು ಇಲ್ಲಿ ಸಿಲೆಬಸ್ ಅನ್ನು ಹೇಳ್ತಾ ಇರುವಂತದ್ದು 2015ರ HSTR ನೇಮಕಾತಿಯ ಆಧಾರದಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಅನ್ನ ನೋಡ್ಕೊಂಡು ಅದೇ ಸಿಲೆಬಸ್ ಅನ್ನ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ನಿಮಗೆ ಮುಂದಿನ HSTR ನೇಮಕಾತಿಗೆ ಸಿಲೆಬಸ್ ಅಲ್ಲಿ ಸ್ವಲ್ಪ ಸ್ಲೈಟ್ ವೇರಿಯೇಷನ್ ಆಗ್ಬಹುದು. ಯಾಕಂತ ಹೇಳಿದ್ರೆ ಈ HSTR ನೇಮಕಾತಿ ಕೊನೆಯ ಬಾರಿ ನಡೆದಂತದ್ದು 10 ವರ್ಷಗಳ ಹಿಂದೆ 2015ರಲ್ಲಿ. ಸೊ ಈಗ 10 ವರ್ಷ ಕಳೆದಿರೋದ್ರಿಂದ ಸೊ ಸಿಲೆಬಸ್ ಈಗಿನ ಶಿಕ್ಷಣ ನೀತಿಗೆ ಪ್ರಕಾರ ಒಂದಷ್ಟು ಬದಲಾವಣೆಗಳು ಚೇಂಜಸ್ಗಳು ಆಗುವಂತ ಸಾಧ್ಯತೆ ಇದೆ. ಸಿಲೆಬಸ್ ಸ್ವಲ್ಪ ಅಪ್ಡೇಟ್ ಆಗ್ಬೋದು. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಪಾರ್ಟ್ ಮೇಜರ್ ಪಾರ್ಟ್ ಇದೇ ಇರ್ತದೆ, ಏನು ದೊಡ್ಡ ಚೇಂಜಸ್ ಅಂತ ಹೇಳಿ ಏನು ಆಗಲ್ಲ. ನೋಡಿ, ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಅನ್ನ ನೋಡಿ. ಸೊ ನೀವು HSTR ನೇಮಕಾತಿಯ ಯಾವುದೇ ಸಬ್ಜೆಕ್ಟ್ ಇರಲಿ, ನಿಮ್ಮ ಸಬ್ಜೆಕ್ಟ್ ಪೇಪರ್ ಗೆ ಸಂಬಂಧಪಟ್ಟಿಗೆ ನೀವು 6ರಿಂದ 12ನೇ ತರಗತಿವರೆಗಿನ ರಾಜ್ಯ ಪಠ್ಯಕ್ರಮವನ್ನು ಹೊಂದಿರತಕ್ಕಂತ ಪಠ್ಯ ಪುಸ್ತಕಗಳು ಮತ್ತು CBSE NCERT ಪಠ್ಯ ಪುಸ್ತಕಗಳನ್ನ ಓದಬೇಕು, ಕಡ್ಡಾಯವಾಗಿ ಓದಬೇಕು. ಎಲ್ಲವೂ ಕೂಡ ಎಲ್ಲ ಸಿಲೆಬಸ್ಗಳು ಕವರ್ ಆಗುವಂತದ್ದು ಈ ಪಠ್ಯ ಪುಸ್ತಕಗಳಲ್ಲಿ ಮಾತ್ರ, ಬೇರೆ ಯಾವುದೇ ಬುಕ್ಸ್ ಇಲ್ಲ, ಅದೇ ಬುಕ್ಸ್ ಅನ್ನ ಓದಬೇಕು. ನೋಡಿ, ಇಲ್ಲಿ ಕೆಮಿಸ್ಟ್ರಿಯಲ್ಲಿ ಯಾವ್ದೆಲ್ಲ ವಿಚಾರಗಳನ್ನ ಕವರ್ ಮಾಡಬೇಕು ಅಂತೇಳಿ ಹಲವಾರು ಯೂನಿಟ್ಸ್ ಗಳನ್ನು ಕೊಟ್ಟಿದ್ದಾರೆ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಇಲ್ಲಿ ಏನೆಲ್ಲ ಬರ್ತದೆ ಅಂತ ಹೇಳಿದ್ರೆ ಮೊಲಾಲಿಟಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿತ್ ರೆಸ್ಪೆಕ್ಟ್ ಟು ಮೊಲಾಲಿಟಿ ಅಂಡ್ ಮೋಲ್ ಫ್ರಾಕ್ಷನ್, ಮಾಸ್ ಪರ್ಸೆಂಟೇಜ್, ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಇವೆಲ್ಲವನ್ನು ಕೂಡ ನೀವು ಕವರ್ ಮಾಡಬೇಕು. ಕನ್ನಡದಲ್ಲಿ ಕೂಡ ನೋಡಿ, ಮೊಲಾಲಿಟಿ ಇದಕ್ಕೆ ಸಂಬಂಧಪಟ್ಟಂತ ಸಂಖ್ಯಾತ್ಮಕ ಸಮಸ್ಯೆಗಳು, ಮೋಲ್ ಭಿನ್ನರಾಶಿ, ಹಾಗೆಯೇ ರಾಶಿ ಶೇಕಡವಾರು ರಾಶಿ. ಹಾಗೇನೆ ನೆಕ್ಸ್ಟ್ ಯೂನಿಟ್ ಸ್ಟ್ರಕ್ಚರ್ ಆಫ್ ಅನ್ ಆಟಮ್. ಸೊ ಸ್ಟ್ರಕ್ಚರ್ ಆಫ್ ಅನ್ ಆಟಮ್ ಪರಮಾಣುವಿನ ರಚನೆಗೆ ಸಂಬಂಧಪಟ್ಟಾಗೆ. ಸೊ ಪರಮಾಣುವಿನ ರಚನೆಗೆ ಸಮಾನಪಟ್ಟಾಗೆ ಹಲವಾರು ಸಿದ್ಧಾಂತಗಳನ್ನ ತುಂಬಾ ಜನ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಸೊ ಈ ಥಿಯರಿಗಳಿಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ಬರ್ತವೆ. ಫಂಡಮೆಂಟಲ್ ಥಿಯರೀಸ್ with respect to structure of an atom. For example, Dalton's theory, fundamental particles and properties, electric configuration, Bohr's theory of a hydrogen atom, Rutherford's theory, J.J. Thomson's experiment, Goldstein's alpha particle experiment, valency, valence electrons, atomic number, element symbol, atomic mass, ಹಾಗೇನೆ atomic mass unit, molecular mass, Avogadro number, mole concept and isotopes. ಹಾಗೇನೆ ಕ್ವಾಂಟಮ್ ನಂಬರ್ಸ್, ಆಫ್ಬೌ ಪ್ರಿನ್ಸಿಪಲ್, ಹುಂಡ್ಸ್ ರೂಲ್, ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಪರ್ಸೆಂಟೇಜ್ ಕಾಂಪೋಸಿಷನ್, ಶೇಪ್ ಆಫ್ S, P and D ಆರ್ಬಿಟಲ್ಸ್ ಅಂಡ್ ಎಂಪಿರಿಕಲ್ ಫಾರ್ಮುಲಾ, ಡಿ ಬ್ರಾಗ್ಲಿ ರಿಲೇಶನ್ಶಿಪ್, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್, ಹೈಸೆನ್ಬರ್ಗ್ಸ್ ಅನ್ಸರ್ಟೆನಿಟಿ ಪ್ರಿನ್ಸಿಪಲ್. ನೋಡಿ, ಕನ್ನಡದಲ್ಲಿ ಪರಮಾಣುವಿನ ರಚನೆ, ಡಾಲ್ಟನ್ ನ ಸಿದ್ಧಾಂತ, ಎಲೆಕ್ಟ್ರಾನ್ ವಿನ್ಯಾಸ, ಪಿರಿಯಾಡಿಕ್ ಟೇಬಲ್ ನಲ್ಲಿ ಬರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಗಳ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಪಿರಿಯಾಡಿಕ್ ಟೇಬಲ್ ನ ಬಗ್ಗೆ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಎಲ್ಲಾ ಎಲಿಮೆಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಬೇಸಿಕ್ ಆಗಿ ನೋಡ್ಕೊಳ್ಬೇಕು. ಹಾಗೆಯೇ J.J. ಥಾಮ್ಸನ್ ನ ಪ್ರಯೋಗ, J.J. ಥಾಮ್ಸನ್ಸ್ ಎಕ್ಸ್ಪೆರಿಮೆಂಟ್ ರಿಗಾರ್ಡಿಂಗ್ ಸ್ಟ್ರಕ್ಚರ್ ಆಫ್ ಅನ್ ಆಟಮ್. ಹಾಗೆಯೇ ಮೂಲಭೂತ ಕಣಗಳು ಮತ್ತು ಗುಣಲಕ್ಷಣಗಳು, ಹೈಡ್ರೋಜನ್ ಪರಮಾಣುವಿನ ಬೋರ್ ಸಿದ್ಧಾಂತ, ರುದರ್ಫೋರ್ಡ್ ಸಿದ್ಧಾಂತ, ಗೋಲ್ಡ್ಸ್ಟೈನ್ಸ್ ಅವರ ಆಲ್ಫಾ ಕಣದ ಪ್ರಯೋಗ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಗಳು, ಪರಮಾಣು ಸಂಖ್ಯೆಗಳ ಬಗ್ಗೆ, ಹಾಗೆಯೇ ಧಾತುವಿನ ಸಂಕೇತ, ಪರಮಾಣು ರಾಶಿ ಘಟಕ, ಅಣುರಾಶಿ ಸಂಖ್ಯೆ, ಮೋಲ್ ಪರಿಕಲ್ಪನೆಗಳು, ಐಸೋಟೋಪ್ಗಳು, ಹಾಗೆಯೇ ಐಸೋಬಾರ್ಗಳು, ಹಾಗೆಯೇ ಅವಗಾಡ್ರೋ ಸಂಖ್ಯೆ, ಹಾಗೆಯೇ ಕ್ವಾಂಟಮ್ ಸಂಖ್ಯೆಗಳು, ಆಫ್ಬೌ ಪ್ರಿನ್ಸಿಪಲ್ ಇದರ ತತ್ವ, ಹುಂಡಣ ನಿಯಮ, ಹುಂಡ್ಸ್ ಪ್ರಿನ್ಸಿಪಲ್, ಹುಂಡ್ಸ್ ಲಾ, ಹಾಗೆಯೇ ಪೌಲಿಯ ಹೊರಗಿಡುವಿಕೆಯ ತತ್ವ ಅಥವಾ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಶೇಕಡವಾರು ಸಂಯೋಜನೆ, S, P ಮತ್ತು D ಕಕ್ಷೆಗಳ ಆಕಾರ, ಹಾಗೆಯೇ ಪ್ರಾಯೋಗಿಕ ಸೂತ್ರ ಅಂದ್ರೆ ಎಂಪಿರಿಕಲ್ ಫಾರ್ಮುಲಾ, ಡಿ ಬ್ರಾಗ್ಲಿ ಈಕ್ವೇಶನ್ ರಿಲೇಷನ್ಸ್ ಅಂಡ್ ಸಂಖ್ಯಾತ್ಮಕ ಸಮಸ್ಯೆಗಳು, ಹೈಸೆನ್ಬರ್ಗ್ ನ ಅನಿಶ್ಚಿತತೆಯ ತತ್ವ, ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಸೊ ಇದರಲ್ಲಿ ಪಿರಿಯಾಡಿಕ್ ಟೇಬಲ್ ಗೆ ಸಂಬಂಧಪಟ್ಟಾಗೆ ಡೋಬರೈನ್ಸ್ ಟ್ರಯಾಡ್ಸ್
ಡೋಬರೈನ್ ನ ತ್ರಿವಳಿಗಳು, ಹಾಗೆಯೇ ನ್ಯೂಲ್ಯಾಂಡ್ಸ್ ಆಕ್ಟಿವ್ಸ್, ನ್ಯೂಲ್ಯಾಂಡ್ ನ ಅಷ್ಟಕಗಳು, ಮೆಂಡಲೀವ್ಸ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಈ ಪಿರಿಯಾಡಿಕ್ ಟೇಬಲ್ ಗೆ ಸಂಬಂಧಪಟ್ಟಾಗೆ ಪಿರಿಯಾಡಿಕ್ ಟೇಬಲ್ ಡೆವಲಪ್ ಆದಂತದ್ದು ಬೇರೆ ಬೇರೆ ಹಂತದಲ್ಲಿ ಪಿರಿಯಾಡಿಕ್ ಟೇಬಲ್ ಡೆವಲಪ್ ಆಗಿದೆ. ಸೊ ಅದರಲ್ಲಿ ಡೋಬರೈನ್, ಹಾಗೆಯೇ ನ್ಯೂಲ್ಯಾಂಡ್, ಕೊನೆಗೆ ಮೆಂಡಲೀವ್ ನ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಸೊ ಈ ತರ ಹಂತ ಹಂತವಾಗಿ ಡೆವಲಪ್ ಆಗಿದೆ. ಸೊ ಇದರ ಬಗ್ಗೆ ಎಲ್ಲ ಪ್ರಶ್ನೆಗಳು ಬರ್ತವೆ ನೋಡಿ. ಡೋಬರೈನ್ಸ್ ಟ್ರೈಡ್ಸ್, ನ್ಯೂಲ್ಯಾಂಡ್ಸ್ ಆಕ್ಟಿವ್ಸ್, ಹಾಗೆಯೇ ಮೆಂಡಲೀವ್ಸ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ಪಿರಿಯಾಡಿಕ್ ಟ್ರೆಂಡ್ಸ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ಹಾಗೆಯೇ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂಡ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂಡ್ ಇಟ್ಸ್ ಪ್ರಾಪರ್ಟೀಸ್. ಡೋಬರೈನ್ ನ ತ್ರಿವಳಿಗಳು, ನ್ಯೂಲ್ಯಾಂಡ್ಸ್ ನ ಅಷ್ಟಕಗಳು, ಮೆಂಡಲೀವ್ ನ ಆವರ್ತಕ ಕೋಷ್ಟಕ, ಆಧುನಿಕ ಆವರ್ತಕ ಕೋಷ್ಟಕ, ಹಾಗೆಯೇ ಆಧುನಿಕ ಆವರ್ತಕ ಕೋಷ್ಟದ ಆವರ್ತಕ ಪ್ರವೃತ್ತಿಗಳು, ಪಿರಿಯಾಡಿಸಿಟಿ, ಹಾಗೆಯೇ ಪರಿವರ್ತನಾ ಧಾತುಗಳು ಮತ್ತು ಆಂತರಿಕ ಪರಿವರ್ತನಾ ಧಾತುಗಳು ಮತ್ತು ಅವುಗಳ ಗುಣಲಕ್ಷಣಗಳು. ಹಾಗೆಯೇ ಕೆಮಿಕಲ್ ಬಾಂಡ್ಸ್ ನೆಕ್ಸ್ಟ್ ಯೂನಿಟ್. ರಾಸಾಯನಿಕ ಬಂಧ, ಟೈಪ್ಸ್ ಆಫ್ ಬಾಂಡ್ಸ್, ಅದರಲ್ಲಿ ಅಯೋನಿಕ್ ಬಾಂಡ್ ಬರ್ತವೆ, ಹಾಗೆಯೇ ಕೋವೆಲೆಂಟ್ ಬಾಂಡ್, ಸವೆಲೆನ್ಸಿಯ ಬಂಧ, ಹೈಡ್ರೋಜನ್ ಬಾಂಡ್, ಮೆಟಾಲಿಕ್ ಬಾಂಡ್, ಹಾಗೆಯೇ ಎಲೆಕ್ಟ್ರಾನ್ ಸಿ ಮಾಡೆಲ್, ಅಯೋನಿಕ್ ಕಾಂಪೌಂಡ್ಸ್, ಕೋವೆಲೆಂಟ್ ಕಾಂಪೌಂಡ್ಸ್, ನೇಚರ್ ಅಂಡ್ ಪ್ರಾಪರ್ಟೀಸ್ ಆಫ್ ಕೋಆರ್ಡಿನೇಷನ್ ಬಾಂಡ್, coordination compounds, polar and non-polar compounds, sigma and pi bonds, hybridized orbitals, sp, sp2 and sp3 hybridization, VSE pair theory, examples, VSE pair ಗೆ ಸಂಬಂಧಪಟ್ಟಾಗೆ CH4 methane, H2O and NH3, VBT valence bond theory, orbital overlap concepts, SS overlapping, sp overlapping and pp overlapping with examples, and hybridization sp3d and with PCl5. ಫಾಸ್ಫರಸ್ ಪೆಂಟಾಕ್ಲೋರೈಡ್ ನಲ್ಲಿ ಯಾವ ರೀತಿ ಹೈಬ್ರಿಡೈಸೇಷನ್ ಇದೆ ಅಂತೇಳಿ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಇದೇ ಕನ್ನಡದಲ್ಲಿ ಕೂಡ ನೋಡಿ. ರಾಸಾಯನಿಕ ಬಂಧಗಳು, ಅಯೋನಿಕ್ ಬಂಧ, ಸಹವೇಲೆನ್ಸಿಯ ಬಂಧ ಅಂದ್ರೆ ಕೋವೆಲೆಂಟ್ ಬಂಧ, ಹೈಡ್ರೋಜನ್ ಬಂಧ ಅಥವಾ ನೆಕ್ಸ್ಟ್ ಲೋಹೀಯ ಬಂಧ, ಎಲೆಕ್ಟ್ರಾನ್ ಸಮುದ್ರ ಮಾದರಿ, ಅಯೋನಿಕ್ ಸಂಯುಕ್ತಗಳು, ಸಹವೇಲೆನ್ಸಿ ಸಂಯುಕ್ತಗಳು, ಅವುಗಳ ಸ್ವರೂಪ ಮತ್ತು ಗುಣಲಕ್ಷಣಗಳು, ಕೋಆರ್ಡಿನೇಟ್ ಬಂಧ, ಧ್ರುವೀಯ ಮತ್ತು ಧ್ರುವೀಯವಲ್ಲದ ಸಂಯುಕ್ತಗಳು, ಸಿಗ್ಮಾ ಬಂಧ, ಪೈ ಬಂಧ, ಹೈಬ್ರಿಡೈಸ್ಡ್ ಕಕ್ಷೆಗಳು, sp2 ಅಂಡ್ sp3 ಹೈಬ್ರಿಡೈಸೇಷನ್, VSEPR ಸಿದ್ಧಾಂತ ಮತ್ತು ಅವುಗಳಿಗೆ ಉದಾಹರಣೆಗಳು, ಹಾಗೆಯೇ VBT ಕಕ್ಷೆಯ ಅತಿಕ್ರಮಣ ಪರಿಕಲ್ಪನೆ, SS ಓವರ್ಲ್ಯಾಪಿಂಗ್, sp ಓವರ್ಲ್ಯಾಪಿಂಗ್, pp ಓವರ್ಲ್ಯಾಪಿಂಗ್ ಇದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳು, ಎಕ್ಸಾಂಪಲ್ಸ್ಗಳು. ಹಾಗೆಯೇ sp3 ಹೈಬ್ರಿಡೈಸೇಷನ್ ಗೆ ಸಂಬಂಧಪಟ್ಟಾಗೆ PCl5 ಗೆ ಸಂಬಂಧಪಟ್ಟಾಗೆ ಅವುಗಳ ರಚನೆ, ಹಾಗೆಯೇ ಅಣ್ವಿಕ ಕಕ್ಷೆಯ ಸಿದ್ಧಾಂತ, ಪ್ರಮುಖ ಲಕ್ಷಣಗಳು, LCEO ವಿಧಾನದಿಂದ ಅಣ್ವಿಕ ಕಕ್ಷೆಯ ರಚನೆ, ಹಾಗೆಯೇ ಎಲೆಕ್ಟ್ರಾನ್ ವಿನ್ಯಾಸ ಮತ್ತು ಅಣ್ವಿಕ ನಡವಳಿಕೆ, ಬಂಧದ ಕ್ರಮಾಂಕ, ಬಂಧದ ಸ್ವರೂಪ ಮತ್ತು ಬಂಧದ ಉದ್ದ ಅಥವಾ ಬಾಂಡ್ ಲೆಂತ್. ಸೊ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ನೆಕ್ಸ್ಟ್ ಬರುವಂತದ್ದು ಮೊಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಇದರಲ್ಲಿ ಸೇಲಿಯಂಟ್ ಫೀಚರ್ಸ್ ಆಫ್ ಮೊಲಿಕ್ಯುಲರ್ ಆರ್ಬಿಟಲ್ಸ್, ಫಾರ್ಮೇಶನ್ ಆಫ್ ಮೊಲಿಕ್ಯುಲರ್ ಆರ್ಬಿಟಲ್ಸ್ ಬೈ LCEO ಮೆಥಡ್. ಹಾಗೆಯೇ ನೆಕ್ಸ್ಟ್ ಬರ್ತದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂಡ್ ಮೊಲಿಕ್ಯುಲರ್ ಬಿಹೇವಿಯರ್. ಸೊ ಇಲ್ಲಿ ಬಾಂಡ್ ಆರ್ಡರ್, ನೇಚರ್ ಆಫ್ ಬಾಂಡ್, ಬಾಂಡ್ ಲೆಂತ್ ಇದರ ಬಗ್ಗೆ ಪ್ರಶ್ನೆ. ಸೊ ನೆಕ್ಸ್ಟ್ ಯೂನಿಟ್ ಮ್ಯಾಟರ್ ಅಥವಾ ದ್ರವ್ಯ ಅಂತೇಳಿ. ಸೊ ಇದರಲ್ಲಿ ಸ್ಟೇಟ್ಸ್ ಆಫ್ ಮ್ಯಾಟರ್, ದ್ರವ್ಯದ ವಿವಿಧ ಸ್ಥಿತಿಗಳು, ಘನ ಸ್ಥಿತಿ, ದ್ರವ ಸ್ಥಿತಿ, ಅನಿಲ ಸ್ಥಿತಿ, ಹಾಗೆಯೇ ಎಲಿಮೆಂಟ್, ಧಾತುಗಳು, ಸಂಯುಕ್ತಗಳು, ಮಿಶ್ರಣಗಳು, ಸೊಲ್ಯೂಷನ್ಸ್, ದ್ರಾವಣಗಳು, ಎನಾಮಲಸ್ ಎಕ್ಸ್ಪ್ಯಾನ್ಷನ್ ಆಫ್ ವಾಟರ್, ನೀರಿನ ಅಸಂಗತ ವಿಕಸನ, ಹಾಗೆಯೇ ಬಾಯ್ಲ್ಸ್ ಲಾ ಅಂಡ್ ಚಾರ್ಲ್ಸ್ ಲಾ ಅಪ್ಲಿಕೇಶನ್ ಇದರ ಅನ್ವಯಿತೆಗಳು, ಹಾಗೆಯೇ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಅಂಡ್ ಇಟ್ಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಇದಕ್ಕೆ ಸಂಬಂಧಪಟ್ಟಂತಹ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು, ಹಾಗೆಯೇ ಗೇಲ್ ಲುಸಾಕ್ಸ್ ಲಾ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ ನೋಡಿ. ದ್ರವ್ಯಗಳಲ್ಲಿ ದ್ರವ್ಯದ ಸ್ಥಿತಿಗಳು, ಧಾತು, ಸಂಯುಕ್ತ, ಮಿಶ್ರಣಗಳು, ದ್ರಾವಣಗಳು, ನೀರಿನ ಅಸಂಗತ ಹಿಗ್ಗುವಿಕೆ, ಹಾಗೆಯೇ ಬಾಯ್ಲ್ನ ನಿಯಮ ಮತ್ತು ಚಾರ್ಲ್ಸ್ನ ನಿಯಮದ ಅನ್ವಯಗಳು, ಹಾಗೆಯೇ ಬಾಯ್ಲ್ನ ನಿಯಮ ಮತ್ತು ಚಾರ್ಲ್ಸ್ನ ನಿಯಮಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕೂಡ ಬರುವಂತ ಸಾಧ್ಯತೆ ಇದೆ, ಹಾಗೆಯೇ ಗೆ ಲುಸಾಕ್ಸ್ ನ ನಿಯಮಕ್ಕೆ ಸಂಬಂಧಪಟ್ಟಾಗಿ. ನೆಕ್ಸ್ಟ್ ಬರುವಂತದ್ದು ರಾಸಾಯನಿಕ ಕ್ರಿಯೆಗಳು ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಯೂನಿಟ್. ಇದರಲ್ಲಿ ಮೀನಿಂಗ್ ಅಂಡ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಎಕ್ಸಾಂಪಲ್ಸ್, ಕೆಮಿಕಲ್ ಕಾಂಬಿನೇಷನ್, ಡಿಕಾಂಬಿನೇಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂಡ್ ಆಕ್ಸಿಡೇಷನ್ ರಿಯಾಕ್ಷನ್, reduction reaction, catalyst, catalysis, exothermic and endothermic reactions, basic definitions of exothermic reaction and endothermic reaction, and examples for exothermic and endothermic reactions, and what are the major differences between exothermic and endothermic reactions, and reducing agents, oxidizing agents, ಹಾಗೆಯೇ equilibrium in chemical processes, Lee Chatelier's principle, factors affecting equilibrium, ionic equilibrium,
ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ರಾಸಾಯನಿಕ ಕ್ರಿಯೆಗಳ ಅರ್ಥ ಮತ್ತು ಪ್ರಕಾರಗಳು, ರಾಸಾಯನಿಕ ಸಂಯೋಜನೆ, ವಿಘಟನೆ, ಸ್ಥಾನಪಲ್ಲಟ ಮತ್ತು ಸ್ಥಾನಪಲ್ಲಟ ರಾಸಾಯನಿಕ ಕ್ರಿಯೆಗಳು, ಹಾಗೆಯೇ ಉತ್ಕರ್ಷಣ, ಅಪಕರ್ಷಣ, ವೇಗವರ್ಧಕಗಳು, ಕ್ಯಾಟಲಿಸ್ಟ್ ಅಂದ್ರೆ, ಹಾಗೆಯೇ ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳು, ಉತ್ಕರ್ಷಣಕಾರಿ, ಅಪಕರ್ಷಣಕಾರಿ, ಹಾಗೆಯೇ ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಸಮತೋಲನ, ಲೀ ಚಟೇಲಿಯರ್ನ ತತ್ವ, ಸಮತೋಲನದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು, ಸಮತೋಲನ ಅಂತ ಹೇಳಿದ್ರೆ ಇಲ್ಲಿ ಈಕ್ವಿಲಿಬ್ರಿಯಂ, ಹಾಗೆಯೇ ಅಯೋನಿಕ್ ಸಮತೋಲನ, ಅಯೋನಿಕ್ ಈಕ್ವಿಲಿಬ್ರಿಯಂ. ನೆಕ್ಸ್ಟ್ ಯೂನಿಟ್ ಏನಂತ ಹೇಳಿದ್ರೆ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇದರಲ್ಲಿ ಮೀನಿಂಗ್ಸ್, ಆಸಿಡ್ ಅಂದ್ರೇನು, ಬೇಸ್ ಅಂದ್ರೇನು, ಅಂಡ್ ಸಾಲ್ಟ್ಸ್ ಲವಣಗಳು ಹೇಗೆ ಉಂಟಾಗ್ತವೆ, ಎಕ್ಸಾಂಪಲ್ಸ್ ಅವುಗಳಿಗೆ ಉದಾಹರಣೆಗಳು, ಪ್ರಾಪರ್ಟೀಸ್ ಗುಣಲಕ್ಷಣಗಳು, ಯೂಸಸ್ ಅವುಗಳ ಉಪಯೋಗಗಳು, ಸ್ಟ್ರಾಂಗ್ ಅಂಡ್ ವೀಕ್ ಆಸಿಡ್ಸ್ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ, ಡೈಲ್ಯೂಟ್ ಆಸಿಡ್ಸ್, ಕಾನ್ಸಂಟ್ರೇಟೆಡ್ ಆಸಿಡ್ಸ್, ಎಕ್ಸಾಂಪಲ್ಸ್ ಹೈಡ್ರೇಟೆಡ್ ಸಾಲ್ಟ್ಸ್, ಎಫ್ಲೋರೆಸೆಂಟ್, ಡೆಲಿಕ್ವೆಸೆಂಟ್ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಥಿಯರೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ವಿತ್ ಎಕ್ಸಾಂಪಲ್ಸ್, ಅಯೋನೈಸೇಷನ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್, ಡಿಗ್ರಿ ಆಫ್ ಡಿಸೋಸಿಯೇಷನ್, ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇದರಲ್ಲಿ ಅವುಗಳ ಅರ್ಥಗಳು ಈಗಾಗಲೇ ಹೇಳಿದಾಗೆ ಉದಾಹರಣೆಗಳು, ಗುಣಲಕ್ಷಣಗಳು, ಉಪಯೋಗಗಳು, ಪ್ರಬಲ, ದುರ್ಬಲ, ಸಾರರಿಕ್ತ ಆಮ್ಲಗಳು, ಸಾರೀಕೃತ ಆಮ್ಲಗಳು, ಜಲಸಂಚಿತ ಲವಣಗಳು, ಎಫ್ಲೋರೆಸೆಂಟ್ ಅಂಡ್ ಡೆಲಿಕ್ವೆಸೆಂಟ್ ಉದಾಹರಣೆಗಳೊಂದಿಗೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಅಯಾನೀಕರಣ, ವಿಘಟನೆಯ ಪ್ರಮಾಣ, ನೀರಿನ ಅಯಾನೀಕರಣ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಸೊ ನೆಕ್ಸ್ಟ್ ಯೂನಿಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸಾವಯವ ರಸಾಯನಶಾಸ್ತ್ರ. ಇದರಲ್ಲಿ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್, allotropes of carbon, catenation, isomerism, hydrocarbons, aliphatic and aromatics, hydrocarbons, properties and uses, petrochemicals, fractional distillation of petroleum, combustion of hydrocarbons, fuels, calorific value, octane number, thermal cracking, functional groups, manufacture of sucrose, polyfunctional group, hydrogenation, ethyl alcohol preparation. ಇಷ್ಟು ಕವರ್ ಆಗ್ತವೆ ಟಾಪಿಕ್ ಸಾವಯವ ರಸಾಯನಶಾಸ್ತ್ರದಲ್ಲಿ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಕಾರ್ಬನ್ನ ಬಹುರೂಪಗಳು, ಕ್ಯಾಟಿನೇಷನ್, ಐಸೋಮೆರಿಸಮ್, ಹೈಡ್ರೋಕಾರ್ಬನ್ಗಳು, ಆಲಿಫ್ಯಾಟಿಕ್ ಮತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳ ಗುಣಲಕ್ಷಣಗಳು, ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಗಳ ಗುಣಲಕ್ಷಣಗಳು ಮತ್ತು ಉಪಯೋಗಗಳು ಮತ್ತು ಉದಾಹರಣೆಗಳು, ಪೆಟ್ರೋಕೆಮಿಕಲ್ಸ್ ನಲ್ಲಿ ಇಲ್ಲಿ ಆಂಶಿಕ ಬಟ್ಟಿ ಉಳಿಸುವಿಕೆ, ಹೈಡ್ರೋಕಾರ್ಬನ್ ಇಂಧನಗಳ ದಹನ, ಕ್ಯಾಲೋರಿಫಿಕ್ ಮೌಲ್ಯ, ಆಕ್ಟೇನ್ ಸಂಖ್ಯೆ, ಉಷ್ಣ ಬಿರುಕು ಅಥವಾ ಥರ್ಮಲ್ ಕ್ರ್ಯಾಕಿಂಗ್, ಕ್ರಿಯಾ ಗುಂಪುಗಳು, ಫಂಕ್ಷನಲ್ ಗ್ರೂಪ್ಸ್ ಅಂಡ್ ಸುಕ್ರೋಸ್ ನ ತಯಾರಿಕೆಯ ಬಗ್ಗೆ, ಹಾಗೆಯೇ ಪಾಲಿಫಂಕ್ಷನಲ್ ಗ್ರೂಪ್, ಹಾಗೆಯೇ ಹೈಡ್ರೋಜಿನೇಷನ್, ಈಥೈಲ್ ಆಲ್ಕೋಹಾಲ್ ನ ತಯಾರಿಕೆ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ರಾಸಾಯನಿಕ ಗುಣಲಕ್ಷಣಗಳು, ಸೊ ಇಲ್ಲಿ ಪಲ್ಲಟ ಕ್ರಿಯೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಹ್ಯಾಲೋಜಿನೇಷನ್, ಕಂಬಸ್ಟನ್, ನಿಯಂತ್ರಿತ ಉತ್ಕರ್ಷಣ, ವೇಗವರ್ಧಕ ಉತ್ಕರ್ಷಣ, ಪೈರೋಲಿಸಿಸ್, ಮಾರ್ಕೋವಿಫ್ ನ ನಿಯಮಗಳು ಇಲ್ಲಿ ಪ್ರಶ್ನೆಗಳು ನಿಮಗೆ ಬರ್ತವೆ. ಹಾಗೆಯೇ ನೆಕ್ಸ್ಟ್ ಬರುವಂತದ್ದು ಇಲ್ಲಿ ನೋಡಿ, ಈಗಾಗಲೇ ನೋಡಿದಾಗೆ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಇಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್, ಹ್ಯಾಲೋಜಿನೇಷನ್ ರಿಯಾಕ್ಷನ್, ಕಂಬಸ್ಟನ್ ರಿಯಾಕ್ಷನ್, ಕಂಟ್ರೋಲ್ಡ್ ಆಕ್ಸಿಡೇಷನ್, ಕ್ಯಾಟಲೈಟಿಕ್ ಆಕ್ಸಿಡೇಷನ್, ಪೈರೋಲಿಸಿಸ್, ಮಾರ್ಕೋನಿಕ್ ರೂಲ್ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಸೊ ನೆಕ್ಸ್ಟ್ ಬರುವಂತದ್ದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಟೆಸ್ಟ್ ಫಾರ್ unsaturated hydrocarbons. ಇದರಲ್ಲಿ aromatic hydrocarbon, structure of a benzene, resonance and stability of benzene, electrophilic substitution reaction, halogenations, nitration, sulfonation, Friedel-Crafts alkylation. aromatic ಹೈಡ್ರೋಕಾರ್ಬನ್ಗಳು ಬೆನ್ಝೀನ್ ನ ರಚನೆ, ಬೆನ್ಝೀನ್ ನ ಅನುರಣನ ಮತ್ತು ಸ್ಥಿರತೆ, ಎಲೆಕ್ಟ್ರೋಫಿಲಿಕ್ ಪಲ್ಲಟ ಕ್ರಿಯೆ, ಹ್ಯಾಲೋಜಿನೇಷನ್ ರಾಸಾಯನಿಕ ಕ್ರಿಯೆ, ನೈಟ್ರೇಷನ್, ಸಲ್ಫೋನೇಷನ್, Friedel-Crafts alkylation ರಿಯಾಕ್ಷನ್ಸ್ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಬರುವಂತದ್ದು ಸಾಲಿಡ್ ಸ್ಟೇಟ್, ಕ್ರಿಸ್ಟಲ್ ಲ್ಯಾಟಿಸ್, FCC ಬರ್ತವೆ. ಅದರಲ್ಲಿ BCC, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸಿಸ್ಟಮ್ ಅಂಡ್ ಕ್ಯೂಬಿಕ್ ಸಿಸ್ಟಮ್. ಸೊ ನೆಕ್ಸ್ಟ್ ಬರುವಂತದ್ದು ಸೊಲ್ಯೂಷನ್ಸ್, ದ್ರಾವಣಗಳು. ಸೊ ಇದರಲ್ಲಿ ಕೊಲಾಯ್ಡ್ಸ್ ಅಂಡ್ ಇಟ್ಸ್ ಪ್ರಾಪರ್ಟೀಸ್, ರಾಲ್ಸ್ ಲಾ, ಕಾಲಿಗೇಟಿವ್ ಪ್ರಾಪರ್ಟೀಸ್. ನೋಡಿ, ದ್ರಾವಣಗಳಲ್ಲಿ ಕಲೀಲಗಳು ಮತ್ತು ಅದರ ಗುಣಲಕ್ಷಣಗಳು, ರಾಲ್ಟನ್ ನಿಯಮ, ಕಾಲಿಗೇಟಿವ್ ಗುಣಲಕ್ಷಣಗಳು. ನೆಕ್ಸ್ಟ್ ಬರ್ತದೆ ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ಇದರಲ್ಲಿ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರೋಲಿಸಿಸ್, ಲೆಕ್ಲಾಂಚೆ ಸೆಲ್ ಅಂಡ್ ಲೆಡ್ ಆಸಿಡ್ ಬ್ಯಾಟರಿ, H2O2 ಫ್ಯೂಯಲ್ ಸೆಲ್, ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ಇದರ ಬಗ್ಗೆ ಪ್ರಶ್ನೆಗಳು. ವಿದ್ಯುತ್ ರಸಾಯನಶಾಸ್ತ್ರ ಅಂತ ಕರೀತೇವೆ. ಇದರಲ್ಲಿ ವಿದ್ಯುತ್ ವಿಭಾಜನೆಯ ಉತ್ಪನ್ನಗಳ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು, ಲೆಕ್ಲಾಂಚೆ ಕೋಶ, ಹಾಗೇನೆ ಸೀಸದ ಆಮ್ಲದ ಬ್ಯಾಟರಿ, ಹಾಗೇನೆ ಇಂಧನ ಕೋಶ. ಸೊ ನೆಕ್ಸ್ಟ್ ಬರುವಂತದ್ದು ಕೆಮಿಕಲ್ ಕೈನೆಟಿಕ್ಸ್.
ಅಥವಾ ರಾಸಾಯನಿಕ ಚಲನಶಾಸ್ತ್ರ ಅಂತೇಳಿ ಕರಿತೇವೆ. ಇದರಲ್ಲಿ ರೇಟ್ ಆಫ್ ರಿಯಾಕ್ಷನ್, ಹಾಗೆಯೇ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ರೇಟ್ ಆಫ್ ರಿಯಾಕ್ಷನ್, ಫಸ್ಟ್ ಆರ್ಡರ್ ಅಂಡ್ ಹಾಫ್ ಲೈಫ್, ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಟೆಂಪರೇಚರ್, ಅರೇನಿಯಸ್ ಈಕ್ವೇಶನ್, ಆಕ್ಟಿವೇಶನ್ ಎನರ್ಜಿ, ಎನರ್ಜಿ ಡಿಸ್ಟ್ರಿಬ್ಯೂಷನ್ ಕರ್ವ್. ನೋಡಿ, ಕ್ರಿಯೆಯ ದರ, ಹಾಗೆಯೇ ಕ್ರಿಯೆಯ ದರದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು, ಮೊದಲ ಕ್ರಮಾಂಕ ಮತ್ತು ಅರ್ಧಾಯುಷ್ಯ ರಾಸಾಯನಿಕ ಕ್ರಿಯೆಗಳು, ಹುಸಿ ರಾಸಾಯನಿಕ ಕ್ರಿಯೆಗಳು, ಹಾಗೆಯೇ ಮೊದಲ ಕ್ರಮಾಂಕದ ಕ್ರಿಯೆ, ತಾಪಮಾನ, ಅರೇನಿಯ ಸಮೀಕರಣ, ಸಕ್ರಿಯಗೊಳಿಸುವ ಶಕ್ತಿ, ಶಕ್ತಿಯ ವಿತರಣಾ ರೇಖೆ. ನೋಡಿ, ಇಲ್ಲಿ ಇಂಗ್ಲಿಷ್ ನಿಂದ ಡೈರೆಕ್ಟ್ ಕನ್ನಡ ವರ್ಷನ್ಗೆ ಟ್ರಾನ್ಸ್ಲೇಟ್ ಮಾಡುವಾಗ ಅದಕ್ಕೆ ಎಕ್ಸಾಕ್ಟ್ ಆದಂತಹ ವರ್ಡ್ಸ್ ಗಳು, ಕೆಲವೊಂದಿಷ್ಟು ಪದಗಳಿಗೆ ಎಕ್ಸಾಕ್ಟ್ ಆದಂತಹ ವರ್ಡ್ಸ್ ಗಳು ಸಿಗೋದಿಲ್ಲ. ಸೊ ಆಸ್ ಇಟ್ ಇಸ್ ಇಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಸ್ವಲ್ಪ ಇದನ್ನ ನೋಡ್ಕೊಳ್ಳಿ, ಆದಷ್ಟು ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡ್ಕೊಳ್ಳಿ ಸಿಲೆಬಸ್ ಅನ್ನ. ನೋಡಿ, ನೆಕ್ಸ್ಟ್ ಬರುವಂತದ್ದು ಡಿ ಬ್ಲಾಕ್ ಎಲಿಮೆಂಟ್ಸ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 3D ಸೀರೀಸ್ ಎಲಿಮೆಂಟ್ಸ್, ಜನರಲ್ ಟ್ರೆಂಡ್ಸ್ ಇನ್ ಪ್ರಾಪರ್ಟೀಸ್ ಆಫ್ ಫಸ್ಟ್ ರೋ ಟ್ರಾನ್ಸಿಷನ್ ಮೆಟಲ್ಸ್, ಮೆಟಾಲಿಕ್ ಕ್ಯಾರೆಕ್ಟರ್, ಆಕ್ಸಿಡೇಷನ್ ಸ್ಟೇಟ್, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ಕಲರ್, ಕ್ಯಾಟಲಿಟಿಕ್ ಪ್ರಾಪರ್ಟೀಸ್, ಎಲೈ ಫಾರ್ಮೇಶನ್, ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಡಿ ಬ್ಲಾಕ್ ಧಾತುಗಳು, ಇಲ್ಲಿ 3D ಸರಣಿಯ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸ, ಮೊದಲ ಸಾಲಿನ ಪರಿವರ್ತನಾ ಲೋಹಗಳ ಗುಣಲಕ್ಷಣಗಳಲ್ಲಿನ ಸಾಮಾನ್ಯ ಪ್ರವೃತ್ತಿಗಳು, ಪಿರಿಯಾಡಿಕ್ ಟೇಬಲ್ ಗೆ ಸಂಬಂಧಪಟ್ಟ ಪಿರಿಯಾಡಿಸಿಟಿ, ಹಾಗೆ ಲೋಹೀಯ ಲಕ್ಷಣ, ಮೆಟಾಲಿಕ್ ಕ್ಯಾರೆಕ್ಟರ್, ಉತ್ಕರ್ಷಣ ಸ್ಥಿತಿ, ಆಕ್ಸಿಡೈಸಿಂಗ್ ಸ್ಟೇಟ್ ಅಂಡ್ ಕಾಂತೀಯ ಗುಣಲಕ್ಷಣಗಳು, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ಬಣ್ಣ, ಕಲರ್, ವೇಗವರ್ಧಕ, ಕ್ಯಾಟಲಿಸ್ಟ್, ಇವುಗಳ ಗುಣಲಕ್ಷಣಗಳು ಮತ್ತು ಮಿಶ್ರ ಲೋಹದ ರಚನೆ. ನೆಕ್ಸ್ಟ್ ಬರುವಂತದ್ದು ಕೆಮಿಕಲ್ಸ್ ಇನ್ ಅವರ್ ಡೈಲಿ ಲೈಫ್, ನಮ್ಮ ದೈನಂದಿನ ಜೀವನದಲ್ಲಿ ರಾಸಾಯನಿಕಗಳು. ಇದರಲ್ಲಿ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್, ಸಿಮೆಂಟ್, ಗ್ಲಾಸ್, ಸಿರಾಮಿಕ್ಸ್, ವಾಷಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP, ಪೇಪರ್, ಫಾರ್ಮಾಸ್ಯೂಟಿಕಲ್ಸ್, ಬ್ಲೀಚಿಂಗ್ ಪೌಡರ್, ಫರ್ಟಿಲೈಸರ್ಸ್, ರಾ ಕೆಮಿಕಲ್ ಮೆಟೀರಿಯಲ್ಸ್ ಅಂಡ್ ಇಟ್ಸ್ ಯೂಸಸ್. ಸೊ ಹಾಗೇನೆ ನೆಕ್ಸ್ಟ್ ಬರ್ತದೆ ಕೆಮಿಕಲ್ಸ್ ಇನ್ ಮೆಡಿಸಿನ್ಸ್, ಆಂಟಾಸಿಡ್ಸ್, ಆಂಟಿಬಯೋಟಿಕ್ಸ್, ಡಿಸ್ಇನ್ಫೆಕ್ಟೆಂಟ್ಸ್, ಆಂಟಿಸೆಪ್ಟಿಕ್ಸ್ ಅಂಡ್ ಎನಾಲ್ಜೆಸಿಕ್ಸ್. ದೈನಂದಿನ ಜೀವನದಲ್ಲಿ ಬಳಕೆ ಮಾಡುವಂತ ರಾಸಾಯನಿಕಗಳ ಬಗ್ಗೆ, ಸಾಬೂನುಗಳು, ಸ್ಟ್ರಕ್ಚರ್ ಆಫ್ ಸೋಪ್, ಡಿಟರ್ಜೆಂಟ್ಸ್, ಏನೆಲ್ಲ ಕಾಂಪೋನೆಂಟ್ಸ್ ಗಳು ಇರ್ತವೆ ಅಂತೇಳಿ. ಹಾಗೇನೆ ನೆಕ್ಸ್ಟ್ ಬರುವಂತದ್ದು ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP, ಇದರ ಫಾರ್ಮುಲಾವನ್ನ ಕೂಡ ಕೇಳ್ಬೋದು ನಿಮಗೆ. ಹಾಗೇನೆ ಅದಕ್ಕೆ ರಿಲೇಟೆಡ್ ಉಪಯೋಗಗಳು, ಅದರ ಉಪಯೋಗಗಳು. ನೆಕ್ಸ್ಟ್ ಬರುವಂತದ್ದು ಸಿಮೆಂಟ್, ಗಾಜು, ಪಿಂಗಾಣಿ, ವಾಷಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಇವುಗಳ ತಯಾರಿಕೆ ಮತ್ತು ಉಪಯೋಗಗಳ ಬಗ್ಗೆ. ಸೊ ಹಾಗೇನೆ ನೆಕ್ಸ್ಟ್ ಔಷಧಗಳು, ಮೆಡಿಸಿನ್, ಬ್ಲೀಚಿಂಗ್ ಪೌಡರ್, ರಸಗೊಬ್ಬರಗಳು, ಕಚ್ಚಾ ಕಾಗದ, ಇವುಗಳ ತಯಾರಿಕೆ ಮತ್ತು ಉಪಯೋಗಗಳ ಬಗ್ಗೆ. ಹಾಗೆಯೇ ಔಷಧಿಗಳಲ್ಲಿ ರಾಸಾಯನಿಕಗಳು, ಆಂಟಾಸಿಡ್ಗಳು, ಆಂಟಿಬಯೋಟಿಕ್ಗಳು, ಸೋಂಕು ನಿವಾರಕಗಳು, ನಂಜು ನಿರೋಧಕಗಳು ಮತ್ತು ನೋವು ನಿವಾರಕಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಸೊ ಇವಿಷ್ಟು ರಾಸಾಯನಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ HSTR ನೇಮಕಾತಿಯ ಪತ್ರಿಕೆ 2 ನಿಮ್ಮ ಸಬ್ಜೆಕ್ಟ್ ಪೇಪರ್ಗೆ ಸಂಬಂಧಪಟ್ಟ ಕೊಟ್ಟಿರ್ತಕ್ಕಂಥ ಸಿಲೆಬಸ್. ಈಗಾಗಲೇ ಹೇಳಿದಾಗೆ ಸಿಲೆಬಸ್ ಮುಂದಿನ ನೇಮಕಾತಿಗೆ ಸ್ವಲ್ಪ ಚೇಂಜಸ್ ಆಗ್ಬೋದು, ಅಪ್ಡೇಟ್ ಆಗ್ಬೋದು. ಒಂದಷ್ಟು ವಿಚಾರಗಳು ಎಡಿಷನ್ ಆಗ್ಬೋದು ಮತ್ತು ಒಂದಷ್ಟು ವಿಚಾರಗಳು ಸಿಲೆಬಸ್ ಪಠ್ಯಕ್ರಮ ಕಡಿತ ಕೂಡ ಆಗ್ಬೋದು. ಸೊ ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಬಟ್ 90% ಇದೇ ಸಿಲೆಬಸ್ ಇರ್ತದೆ, ಇದೇ ರೀತಿಯಲ್ಲಿ ಇರ್ತದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳು, ಕ್ಲಾರಿಫಿಕೇಶನ್ಸ್ ಗಳು ಬೇಕಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಸೊ ಹಾಗೇನೆ ಈಗಾಗಲೇ ಹೇಳಿದಾಗೆ ಇದರ ಕಾಪಿಯನ್ನ, PDF ಕಾಪಿಯನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತೇನೆ. ಸೊ ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗಿ ಈ ಕಾಪಿಯನ್ನು ಕೂಡ ಆಸ್ ಇಟ್ ಇಸ್ ಪಡ್ಕೊಳ್ಬಹುದು. ಥ್ಯಾಂಕ್ ಯು, ನಮಸ್ತೆ.